ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪುರುಷರು ಇವುಗಳನ್ನು ತಿಂದ್ರೆ ಶಿಶ್ನದ ಆರೋಗ್ಯ ವೃದ್ಧಿಯಾಗುತ್ತೆ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ತಿನ್ನುವಂತಹ ಪ್ರತಿಯೊಂದು ಆಹಾರವು ನಮ್ಮ ದೇಹ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಎನ್ನುವುದು ತಿಳಿದಿರುವಂತಹ ವಿಚಾರ. ಇದರಲ್ಲಿ ಕೆಲವು ಆಹಾರಗಳು ಲೈಂಗಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು. ಹೀಗಾಗಿ ಕೆಲವು ಆಹಾರಗಳನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡರೆ ಅದರಿಂದ ಶಿಶ್ನದ ಆರೋಗ್ಯವು ಉತ್ತಮವಾಗುವುದು. ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ, ಫಿಟ್ ಆಗಿರುವ ಜತೆಗೆ ಕೆಲವು ಆಹಾರಗಳನ್ನು ಆಹಾರ ಕ್ರಮಕ್ಕೆ ಸೇರಿಸಿಕೊಂಡರೆ ಆಗ ಖಂಡಿತವಾಗಿಯೂ ಶಿಶ್ನದ ಆರೋಗ್ಯವು ಉತ್ತಮವಾಗುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ನೀವು ತಿನ್ನುವಂತಹ ಆಹಾರವು ವೀರ್ಯದ ಚಲನೆಯಿಂದ ಹಿಡಿದು ನಿಮಿರುವಿಕೆ ತನಕ ಪ್ರಭಾವ ಬೀರುವುದು. ಇದರಿಂದ ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕೆಲವೊಂದು ಪೋಷಕಾಂಶಗಳು ಶಿಶ್ನದ ಆರೋಗ್ಯವನ್ನು ಸುಧಾರಿಸುವುದು ಮತ್ತು ಇದು ಅದರ ಪ್ರದರ್ಶನದ ಮೇಲೆ ಪರಿಣಾಮ ಬೀರುವುದು ಎಂದು ಹೇಳಲಾಗುತ್ತದೆ. ಅಂದಹಾಗೆ ಗೆಣಸು ಮತ್ತು ಆಲೂಗಡ್ಡೆಯು ಉತ್ತಮ ಮಟ್ಟದ ಪೊಟ್ಯಾಷಿಯಂ ಅಂಶವನ್ನು ಹೊಂದಿದ್ದು, ಇದು ರಕ್ತ ಸಂಚಾರವನ್ನು ಸುಧಾರಣೆ ಮಾಡುವುದು ಮತ್ತು ರಕ್ತವು ತೊಡೆಯ ಭಾಗಕ್ಕೆ ಸರಿಯಾಗಿ ಸರಬರಾಜು ಆಗಲು ನೆರವಾಗುವುದು. ಇದರಿಂದ ಶಿಶ್ನದ ಭಾಗಕ್ಕೆ ಸರಿಯಾಗಿ ರಕ್ತ ಸರಬರಾಜು ಆಗುವುದು ಮತ್ತು ದೀರ್ಘಕಾಲ ತನಕ ನಿಮಿರುವಿಕೆ ಇರುವುದು. ಇನ್ನು ಕ್ಯಾರೆಟ್ ಹಸಿಯಾಗಿಯೇ ತಿನ್ನಬಹುದಾದ ತರಕಾರಿ. ಇದು ರುಚಿಯಾಗಿಯೂ ಇರುವುದು. ಕ್ಯಾರೆಟ್ ವೀರ್ಯದ ಗಣತಿ ಹಾಗೂ ಚಲನೆಯನ್ನು ಸುಧಾರಣೆ ಮಾಡುವುದು. ಕಡಿಮೆ ಕ್ಯಾಲರಿ ಮತ್ತು ಅತ್ಯಧಿಕ ಪೋಷಕಾಂಶವನ್ನು ಹೊಂದಿರುವಂತಹ ಕ್ಯಾರೆಟ್ ವೀರ್ಯವನ್ನು ಅಂಡಾಣುವಿನ ಕಡೆಗೆ ಬೇಗನೆ ಈಜಿ ಹೋಗುವಂತೆ ಮಾಡುವುದು ಎಂದು ಅಧ್ಯಯನಗಳಿಂದಲೂ ಸಾಬೀತು ಆಗಿದೆ. ಕ್ಯಾರೆಟ್ ಸೇವನೆ ಹೆಚ್ಚಿಸಿದರೆ ಅದರಿಂದ ವೀರ್ಯದ ಪ್ರದರ್ಶನವು ಹೆಚ್ಚಾಗುವುದು. ಕ್ಯಾರೆಟ್ನಲ್ಲಿ ಇರುವಂತಹ ಕ್ಯಾರೋಟೆನಾಯ್ಡ್ ಮತ್ತು ವಿಟಮಿನ್ ಎ ಇದಕ್ಕೆ ಕಾರಣವಾಗಿದೆ. ಕೇಕ್ ಮೇಲೆ ಇಟ್ಟಿರುವಂತಹ ಚೆರ್ರಿಯು ಮಕ್ಕಳಿಗೆ ತುಂಬಾ ಇಷ್ಟ. ಅದೇ ದೊಡ್ಡವರು ಕೂಡ ಇದರ ಲಾಭ ಪಡೆಯಬಹುದು. ಇದು ಲೈಂಗಿಕ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುವುದು. ಚೆರ್ರಿಯಲ್ಲಿ ಇರುವಂತಹ ಆಂಥೋಸ್ಯಾನಿನ್ಗಳು ರಕ್ತನಾಳವನ್ನು ಶುದ್ಧೀಕರಿಸುವುದು ಮತ್ತು ತಡೆಯನ್ನು ನಿವಾರಣೆ ಮಾಡುವುದು. ಇದರಿಂದ ರಕ್ತವು ಜನನೇಂದ್ರಿಯದ ಭಾಗಕ್ಕೆ ಸರಿಯಾಗಿ ಸರಬರಾಜು ಆಗುವುದು. ವಿಟಮಿನ್ ಬಿ, ನಾರಿನಾಂಶ ಮತ್ತು ಫ್ಲಾವನಾಯ್ಡ್ ಗುಣವನ್ನು ಹೊಂದಿರುವಂತಹ 1 ಕಪ್ ಚೆರ್ರಿಯಲ್ಲಿ ಕೇವಲ 100 ಕ್ಯಾಲರಿಗಿಂತಲೂ ಕಡಿಮೆ ಇದೆ. ಹೆಚ್ಚು ಖಾರದ ಮತ್ತು ಬಿಸಿ ಸಾಸ್ ಸೇವಿಸುವಂತಹ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವು ಹೆಚ್ಚಾಗಿರುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ. ಮೆಣಸಿನಲ್ಲಿ ಇರುವಂತಹ ಕ್ಯಾಪ್ಸಿಸಿನ್ ಎನ್ನುವಂತಹ ಅಂಶವು ಟೆಸ್ಟೋಸ್ಟೆರಾನ್ ಮಟ್ಟ ಹೆಚ್ಚಿಸಲು ಕಾರಣವಾಗಿದೆ. ಬಿಸಿ ಸಾಸ್ ಕೆಲವೊಂದು ರಾಸಾಯನಿಕ ಬಿಡುಗಡೆ ಮಾಡುವ ಪರಿಣಾಮ ಹೃದಯ ಬಡಿತ ಹೆಚ್ಚಾಗುವುದು, ಉದ್ರೇಕ ಮತ್ತು ಕಾಮಾಸಕ್ತಿಯು ಹೆಚ್ಚುವುದು. ಇನ್ನು ನೋಡಲು ತುಂಬಾ ಸುಂದರವಾಗಿರುವಂತಹ ಸ್ಟ್ರಾಬೆರಿ ಹಣ್ಣು ರಕ್ತ ಸಂಚಾರ ಸುಗಮಗೊಳಿಸುವುದು ಮತ್ತು ದೀರ್ಘಕಾಲ ನಿಮಿರುವಿಕೆ ಇರುವಂತೆ ಮಾಡುವುದು. ಸ್ಟ್ರಾಬೆರಿಯಲ್ಲಿ ಇರುವಂತಹ ಆಂಥೋಸ್ಯಾನಿನ್ ಎನ್ನುವ ರಾಸಾಯನಿಕವು ರಕ್ತನಾಳವನ್ನು ತಡೆರಹಿತವಾಗಿಸುವುದು ಮತ್ತು ರಕ್ತ ಸರಬರಾಜು ಸುಗಮವಾಗಿಸುವುದು. ವಿಟಮಿನ್ ಸಿ ಹೊಂದಿರುವ ಇದು ವೀರ್ಯ ಗಣತಿ ಸುಧಾರಣೆ ಮಾಡುವುದು. ಸ್ನೇಹಿತರೆ, ಚಾಕಲೇಟ್ ಎಂದರೆ ಯಾರಿಗೆ ಇಷ್ಟವಾಗಲ್ಲ ಹೇಳಿ. ಇದನ್ನು ತಿಂದರೆ ಲೈಂಗಿಕ ಶಕ್ತಿಯು ವೃದ್ಧಿಸುವುದು ಎಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಚಾಕಲೇಟ್ ಪ್ರಿಯರಾಗುವರು. ಇದು ಸೆರೋಟೋನಿನ್ ಹೆಚ್ಚಿಸಿ ಮನಸ್ಥಿತಿ ಸುಧಾರಿಸುವುದು. ಸೆರೋಟೋನಿನ್ ಅಂಶವು ಒತ್ತಡ ಕಡಿಮೆ ಮಾಡುವುದು, ಹೀಗಾಗಿ ಆಕಾಂಕ್ಷೆ ಮತ್ತು ಕ್ಲೈಮ್ಯಾಕ್ಸ್ ತಲುಪುವ ಸಾಧ್ಯತೆಯು ಹೆಚ್ಚಾಗುತ್ತದೆ. ಕೋಕಾವು ರಕ್ತನಾಳಗಳಿಗೆ ಆರಾಮ ನೀಡುವುದು, ತೊಡೆಯ ಭಾಗಕ್ಕೆ ರಕ್ತ ಸಂಚಾರ ವೃದ್ಧಿಸುವುದು. ಅಂದಹಾಗೆ ಗ್ರೀನ್ ಟೀ ಇಂದಿನ ದಿನಗಳಲ್ಲಿ ಅತಿ ಜನಪ್ರಿಯವಾಗುತ್ತಿರುವ ಚಹಾ. ಇದರಲ್ಲಿ ಇರುವಂತಹ ಆರೋಗ್ಯ ಗುಣಗಳು ಹಲವಾರು. ಹೀಗಾಗಿ ವಿಶ್ವದೆಲ್ಲೆಡೆ ಇದನ್ನು ಹೆಚ್ಚಿನ ಜನರು ಬಳಸುವರು. ಇದರಲ್ಲಿ ಇರುವಂತಹ ಆಂಟಿಆಕ್ಸಿಡೆಂಟ್ ಅಂಶವು ದೇಹದಲ್ಲಿ ಕೊಬ್ಬು ಕಡಿಮೆ ಮಾಡುವುದು ಮತ್ತು ಕಾಮಾಸಕ್ತಿ ಹೆಚ್ಚಿಸುವುದು. ಚಹಾದಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಜನನೇಂದ್ರಿಯದ ಉರಿಯೂತ ಕಡಿಮೆ ಮಾಡಿ
ರಕ್ತ ಸಂಚಾರವನ್ನು ವೃದ್ಧಿಸಿ ಶಿಶ್ನದ ಆರೋಗ್ಯ ಕಾಪಾಡುವುದು. ಗ್ರೀನ್ ಟೀಯಲ್ಲಿ ಇರುವಂತಹ ಕ್ಯಾಟೆಚಿನ್ ಅಂಶವು ರಕ್ತನಾಳಗಳಿಗೆ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಬಿಡುಗಡೆ ಮಾಡುವುದು, ಹೀಗಾಗಿ ರಕ್ತ ಸಂಚಾರವು ಸುಗಮವಾಗುವುದು. ಅವಕಾಡೋ ವಿಶ್ವದಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗುತ್ತಿರುವ ಹಣ್ಣು. ಇದರಲ್ಲಿ ಅದ್ಭುತವಾದ ಆರೋಗ್ಯ ಗುಣಗಳು ಇವೆ. ಇದು ಜನನೇಂದ್ರಿಯದ ಆರೋಗ್ಯವನ್ನು ಸುಧಾರಣೆ ಮಾಡುವುದು. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಬಿ6 ಮತ್ತು ವಿಟಮಿನ್ ಎ ಅಂಶವಿದೆ. ಇದು ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಖನಿಜಾಂಶ ಮತ್ತು ಕ್ಯಾರೋಟಿನಾಯ್ಡ್ಗಳು ದೇಹಕ್ಕೆ ಶಕ್ತಿ ಮತ್ತು ತ್ರಾಣ ನೀಡುವುದು. ಅದರಂತೆ ನೆಲಗಡಲೆ ಬೆಣ್ಣೆಯು ರುಚಿಕರವಾಗಿರುವುದು ಮಾತ್ರವಲ್ಲದೆ ಇದು ಶಿಶ್ನದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಬೆಣ್ಣೆಯಲ್ಲಿ ನಿಯಾಸಿನ್ ಮತ್ತು ವಿಟಮಿನ್ ಎ ಅಂಶವಿದೆ. ನಿಯಾಸಿನ್ ಅಂಶವು ನಿಮಿರುವಿಕೆ ಸಾಮರ್ಥ್ಯವನ್ನು ಸುಧಾರಣೆ ಮಾಡುವುದು ಎಂದು ಅಧ್ಯಯನಗಳಿಂದ ಸಾಬೀತು ಆಗಿದೆ. ನೆಲಗಡಲೆ ಬೆಣ್ಣೆಯು ಫಾಲ್ಟೆ ಅಂಶವನ್ನು ಅತ್ಯಧಿಕವಾಗಿ ಹೊಂದಿದೆ. ಇದು ವೀರ್ಯದ ಗುಣಮಟ್ಟವನ್ನು ಸುಧಾರಣೆ ಮಾಡುವುದು. ಇದನ್ನು ನೀವು ಸ್ಯಾಂಡ್ವಿಚ್ ಮಾಡಲು ಬಳಸಬಹುದು. ಪಿಸ್ತಾ, ವಾಲ್ನಟ್ ಮತ್ತು ನೆಲಗಡಲೆಯಂತಹ ಬೀಜಗಳಲ್ಲಿ ಉನ್ನತ ಮಟ್ಟದ ಅಮಿನೋ ಆಮ್ಲವಿದ್ದು, ಇದು ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಬಿಡುಗಡೆಗೆ ನೆರವಾಗುವುದು. ಈ ಕಾರಣದಿಂದ ರಕ್ತನಾಳಗಳು ಹಿಗ್ಗಿ, ರಕ್ತ ಸಂಚಾರವು ಸುಗಮವಾಗುವುದು. ಆದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವ ಕಾರಣದಿಂದಾಗಿ ಜನನೇಂದ್ರಿಯ ಭಾಗಕ್ಕೆ ರಕ್ತ ಸಂಚಾರವು ಸುಗಮವಾಗುವುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.